ನನಗೆ ತಾಯಿಯ ಹೆಸರನ್ನ ಉಳಿಸ್ಕೊಳ್ಬೇಕು, ವೋಟರ್ ಐಡಿಯಲ್ಲಿ ಊರಲ್ಲೇ ಉಳಿಸ್ಕೊಳ್ಬೇಕು. ನನಗೇನು ಆಪ್ಷನ್ನು? ಈಗ ಮೊದಲನೇದಾಗಿ ಊರಲ್ಲಿ ಅದು ಎನ್ಯುಮರೇಷನ್ ಫಾರ್ಮು ತಲುಪಿಸಲಾಗುತ್ತೆ. ಒಂದು ವೇಳೆ ಆ ಊರಿನಲ್ಲಿ ಬೇರೆ ಯಾರನ್ನ ಇದ್ರೆ ಅವರ ಮೂಲಕ ಎನ್ಯುಮರೇಷನ್ ಫಾರ್ಮ್ ತಂದು ಸಬ್ಮಿಟ್ ಮಾಡ್ಲಿಕ್ಕೆ ಆಗುತ್ತೆ. ಇದು ಒಂದು. ಎರಡನೇದು, ಇಲ್ಲದರೆ ಎನ್ಯುಮರೇಷನ್ ಫಾರ್ಮ್ನ ಡೌನ್ಲೋಡ್ ಮಾಡ್ಬೋದು. ತಮ್ಮ ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಉದಾಹರಣೆಗೆ ಮಂಗಳೂರು ಅಂತ ಇಟ್ಕೊಂಡ, ಮಂಗಳೂರಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟ ನಾನು ಅಲ್ಲಿ ಮತದಾರ ಆಗಿದ್ದೆ, ತಾತ್ಕಾಲಿಕವಾಗಿ ಬೆಂಗಳೂರು ಮಗನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ ಅಂದರೆ ತಾವು ಆನ್ಲೈನ್ಗೆ ಹೋಗಿ ಆ ಎನ್ಯುಮರೇಷನ್ ಫಾರ್ಮ್ನ ಡೌನ್ಲೋಡ್ ಮಾಡಿ, ಪ್ರಿಂಟ್ ಮಾಡಿ, ಸಹಿ ಮಾಡಿ ಆನ್ಲೈನಲ್ಲಿ ಸಬ್ಮಿಟ್ ಮಾಡ್ಲಿಕ್ಕೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಏನೇ ಮಾಡೋದು ಸಬ್ಮಿಟ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಕರಡು ಮತದಾರರ ಪಟ್ಟಿ ಪ್ರಕಟಣೆ ಆದ ನಂತರ ನಮೂನೆ 6 ಮತ್ತು ಅಡಿಷನಲ್ ಡಿಕ್ಲರೇಷನ್ ಫಾರ್ಮ್ನ ಕೊಟ್ಟು ತಮ್ಮ ಹೆಸರನ್ನು ಕೂಡ ಸೇರ್ಪಡೆ ಮಾಡ್ಬೋದು. ಸರ್, ಆನ್ಲೈನ್ನ ಬಗ್ಗೆ ಹೇಳಿದ್ರಿ. ನಾನು ಆನ್ಲೈನಲ್ಲೇ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಅವಕಾಶ, ಹೆಂಗೆ ಮಾಡ್ಬೇಕು ಅದನ್ನು? ಏನಾದರೂ ಪ್ರತ್ಯೇಕವಾದಂಥ ಮೊಬೈಲ್ ಫೋನ್ ಅಪ್ಲಿಕೇಶನ್ಗಳಿದಾವ? ವೆಬ್ಸೈಟಿಗೆ ಹೋಗಬೇಕಾ? ವೆಬ್ಸೈಟಿಗೆ ಹೋಗಬೇಕು ಅಂತಾದರೆ ಅದರದ್ದು ವಿಳಾಸ ಏನು ಹೇಳ್ಬೋದಾ ಸರ್? ಖಂಡಿತ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಬೇರೆ ಬೇರೆ ಲಿಂಕ್ ಇರುತ್ತೆ. ಮತ್ತು ಸಿ ಒ ಕರ್ನಾಟಕ ವೆಬ್ಸೈಟ್ಗೆ ಹೋದರೂ ಕೂಡ ಅಲ್ಲಿ ಎಲ್ಲಿ ನಾನು ಆನ್ಲೈನ್ ಫಾರಮ್ನ ಹುಡುಕೋಬೋದು, ಡೌನ್ಲೋಡ್ ಮಾಡ್ಬೋದು ಅಂತ ತಾವು ನೋಡಿದರೆ ಅಲ್ಲಿ ಒಂದು ಲಿಂಕ್ ಸಿಗುತ್ತೆ. ಆ ಲಿಂಕಲ್ಲಿ ಹೋಗಿ ತಾವು ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಯಾವ ಜಿಲ್ಲೆ, ಯಾವ ಕ್ಷೇತ್ರ, ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಕೆಲವು ವಿವರಗಳನ್ನು ಅದಕ್ಕೆ ಕೊಟ್ಟರೆ ತಮ್ಮ ಒಂದು ಎನ್ಯುಮರೇಷನ್ ಫಾರಮ್ನ, ಯಾಕಂದರೆ ಎನ್ಯುಮರೇಷನ್ ಫಾರ್ಮು ಬೇರೆ ಎನ್ಯುಮರೇಷನ್ ಇನ್ನೊಬ್ಬರು ಡೌನ್ಲೋಡ್ ಮಾಡೋಕ್ಕಾಗಲ್ಲ, ಪ್ರಿಂಟೆಡ್ ಅಂತ ಹೇಳಿದೆ. ಪ್ರತಿಯೊಂದು ಎನ್ಯುಮರೇಷನ್ ಫಾರ್ಮಿನ ಮೇಲೆ ಆ ಮತದಾರರ ಹೆಸರು, ವಿವರಗಳು ಮುದ್ರಿತ ಆಗಿಯೇ ಬರುತ್ತದೆ. ಸೊ ಅದೇ ಅವ್ರಿಗೆ ಸಂಬಂಧಪಟ್ಟ ಎನ್ಯುಮರೇಷನ್ ಫಾರಮನ್ನೇ ಅವರು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡುವ ಕಾರಣ ಅವರು ಯಾವ ಅಸೆಂಬ್ಲಿ ಕ್ಷೇತ್ರಕ್ಕೆ ನಾನು ಮತದಾರ ಆಗಿದ್ದೆ, ಅದು 2025 ಇಸ್ವಿಯಲ್ಲಿ ಎಲ್ಲಿ ವಾಸ ಇದ್ದೆ ಅನ್ನೋ ವಿವರನ ಕೊಟ್ಟರೆ ಅದು ತೋರಿಸುತ್ತೆ. ಅಲ್ಲಿ ಅವ್ರು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿ ಅದನ್ನು ಫಿಲ್ಅಪ್ ಮಾಡಿ ಕೂಡ ಆನ್ಲೈನ್ ಸಬ್ಮಿಟ್ ಮಾಡ್ಲಿಕ್ಕೆ ಅವಕಾಶ ಉಂಟು. ಆನ್ಲೈನಲ್ಲೇ ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಇದೆಯಾ ಸರ್? ಆನ್ಲೈನಲ್ಲೇ ನಾನು ಡೌನ್ಲೋಡ್ ಮಾಡ್ಕೋತೀನಿ, ಆನ್ಲೈನಲ್ಲೇ ಸಬ್ಮಿಟ್ ಮಾಡ್ಬೋದು? ಖಂಡಿತ 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 ಇದೆ. ಆನ್ಲೈನ್ ಸಬ್ಮಿಟ್ ಮಾಡುವಾಗ ಕೆಲವು ದಾಖಲೆಗಳನ್ನ ಕೇಳುತ್ತೆ, ದಾಖಲೆಗಳನ್ನ ತಾವು ಸಬ್ಮಿಟ್ ಮಾಡಿ. ಯಾವುದು ಸರ್ ಡಾಕ್ಯುಮೆಂಟ್? ಈಗ ಮನೆಗೆ ಬಂದ್ರೆ ಡಾಕ್ಯುಮೆಂಟ್ ಕೇಳಲ್ಲ ಅಂತ ಹೇಳಿ 2002ರ ಪಟ್ಟಿಯಲ್ಲಿದ್ರೆ ಕೇಳಲ್ಲ ಅಂತ ಹೇಳಿದ್ರಿ. ಆನ್ಲೈನ್ ಅಲ್ಲಿ ನಾನು ಏನ್ ಡಾಕ್ಯುಮೆಂಟ್ ಕೊಡಬೇಕು? ಇಲ್ಲ ಹೇಳ್ತೀನಿ. ಯಾಕೆ ಅಂದ್ರೆ ಮನೆಗೆ ಭೇಟಿ ಕೊಟ್ಟಾಗ BLO ಅವರಿಗೆ ಆ ಮನೆಯಲ್ಲಿ ವಾಸ ಇರುವುದನ್ನು ಖಾತ್ರಿಪಡಿಸ್ಕೊಂಡು BLO ವರದಿ ತರ್ತಾರೆ. ಅಂದರೆ ನಾನು ಭೇಟಿ ಕೊಟ್ಟಾಗ ಇಂಥ ಮತದಾರರು ಈ ಮನೆಯಲ್ಲಿ ವಾಸವಾಗಿದ್ದರು, ಇವರು ವಾಸ ಸ್ಥಳ ಇತ್ಯಾದಿ ಸರಿ ಇರುತ್ತದೆ ಅಂತ ಅವರು ಎನ್ಯುಮರೇಷನ್ ಫಾರ್ಮ್ನಲ್ಲಿ ಸಹಿ ಮಾಡಿ ದೃಢೀಕರಣ ಮಾಡಿ ವಾಪಸ್ ತರ್ತಾರೆ. ಅದರ ಆಧಾರದ ಮೇಲೆ ಮತದಾರ ಪಟ್ಟಿಯಲ್ಲಿ ನಾವು ಸೇರಿಸ್ತೀವಿ. ಆನ್ಲೈನ್ ಸಬ್ಮಿಷನ್ ಮಾಡಲಿಕ್ಕೆ ಹೋದರೆ ಏನಾಗುತ್ತೆ, ಉದಾಹರಣೆಗೆ ಅವರು ಮೈಸೂರಿನಲ್ಲಿ ಆನ್ಲೈನ್ ಸಬ್ಮಿಷನ್ ಮಾಡಕ್ಕೆ ಹೋಗ್ತಾರೆ. ಆನ್ಲೈನ್ ಸಬ್ಮಿಷನ್ ಮಾಡಕ್ಕೆ ಹೋದಾಗ ಮೈಸೂರು ವಾಸನೆ ಇಲ್ಲದೆ ಇರ್ಬೋದು, ಅವರು ಆನ್ಲೈನ್ ಎಲ್ಲಿಂದ ಎಲ್ಲಿಗೆ ಬೇಕೋ ಯಾರು ಬೇಕೋ ಸಬ್ಮಿಟ್ ಮಾಡ್ಬೋದು. ಕರೆಕ್ಟ್. ಹಾಗಾಗಿ ಅಲ್ಲೇನಾಗುತ್ತೆ, BLO ಮನೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿರಲ್ಲ. ಆದ ಕಾರಣ ಆ ಮನೆಗೆ ಸಂಬಂಧಪಟ್ಟ ವಾಸ ದೃಢೀಕರಣ ಪತ್ರ, ಮನೆ ಅಡ್ರೆಸ್ ಪ್ರೂಫು, ಇನ್ನೊಂದು ಸುಮಾರು ಡಾಕ್ಯುಮೆಂಟ್ ಏನಿದೆ ಅದನ್ನು ಅವರು ಅದರ ಫಾರಮಿನ ಜೊತೆಗೆ ಸಬ್ಮಿಟ್ ಮಾಡಿದಾಗ ಏನಾಗುತ್ತೆ, ಎನ್ಯುಮರೇಷನ್ ಫಾರ್ಮ್ ಸಬ್ಮಿಟ್ ಮಾಡಿದ್ದಾರೆ ಅಂತಲೂ ಆಗುತ್ತೆ, ಮತ್ತು ಅಲ್ಲೇ ವಾಸ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಒಂದು ದಾಖಲೆ ಕೂಡ ಸಿಗುತ್ತೆ. ಅವೆರಡು ಸಿಕ್ಕಿದ ಮೇಲೆ ಮತದಾರ ಪಟ್ಟಿಲಿ ಹೆಸರು ಸೇರ್ಪಡೆ ಆಗುತ್ತೆ. ಇಲ್ಲದೇ ಏನಾಗುತ್ತೆ, BLO ನೋಡಿಲ್ಲ, ಪರಿಶೀಲನೆ ಮಾಡಿಲ್ಲ, ಎಲ್ಲಿಂದ ಯಾರು ಬೇಕಾದ್ರೂ ಆನ್ಲೈನ್ ಮಾಡ್ಬೋದಲ್ಲ, ಆ ಒಂದು ಕಾರಣಕ್ಕೋಸ್ಕರ ವಾಸಕ್ಕೆ ಸಂಬಂಧಪಟ್ಟ ಒಂದು ದಾಖಲೆಗಳನ್ನು ಸಲ್ಲಿಸಿದ್ರೆ ಅದು ಅವ್ರ ಪರಿಶೀಲನೆ ಮಾಡಿ. ಈ ತಲೆನೋವಿಗಿಂತ ಇರೋ ಜಾಗದಲ್ಲೇ ಕೊಡೋದು ಸೂಕ್ತ ಅಂತ ಅನ್ಸುತ್ತೆ. ಹಂಗಿದ್ರೆ ಈ ವಾಸ ದೃಢೀಕರಣ ಪತ್ರ ಇನ್ನೊಂದು ಮತ್ತೊಂದು ಡಾಕ್ಯುಮೆಂಟ್ ಹುಡುಕೋದಕ್ಕಿಂತ ಮನೆಯಲ್ಲೇ ಕೊಡೋದು ಬೆಟರ್. ಖಂಡಿತ. ಅದ್ರ ಜೊತೆಗೆ ನಾವು ಹೇಳಿದ್ನಲ್ಲ, ಪ್ರತಿಯೊಂದು ಮತಗಟ್ಟೆಯ ಹಂತದಲ್ಲಿ ಕೂಡ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ನಾವು ಓಪನ್ ಮಾಡಿದ್ದೀವಿ. ಆ ವೋಟರ್ ಫೆಸಿಲಿಟೇಷನ್ ಸೆಂಟ್ರಲ್ಲಿ ರಜಾ ದಿನಗಳಲ್ಲಿ, ಶನಿವಾರ ಭಾನುವಾರ ದಿನಗಳಲ್ಲಿ BLO ಅಲ್ಲಿ ಲಭ್ಯ ಇರ್ತಾರೆ. ಅಲ್ಲೂ ಕೂಡ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಅವ್ರನ್ನ ಭೇಟಿ ಮಾಡಿ ಹೇಗೆ ತುಂಬಬೇಕು ಫಾರಮ್ ಅಂತ ಅವರು ತಿಳಿದುಕೊಂಡು ಅಲ್ಲೇ ಸಹಿ ಮಾಡಿ ಅಲ್ಲೇ ಕೂಡ ಕೊಡ್ಲಿಕ್ಕೆ ಅವಕಾಶ ಉಂಟು. ಜೊತೆಗೆ ಮನೆಗೆ ಬಂದಾಗ ಕೂಡ ಅದನ್ನು ತುಂಬಿಕೊಡ್ಲಿಕ್ಕೆ ಕೂಡ ಅವಕಾಶ ಉಂಟು. BLA ಮತ್ತು BLO ಅವರುಗಳು ಅವರಿಗೆ ಒಂದು ಸಹಾಯ ಮಾಡ್ತಾರೆ. ಮತದಾರ ಪಟ್ಟಿಯಲ್ಲಿ ಹೇಗೆ ಹುಡುಕಬೇಕು, ನಮೂನೆಗಳನ್ನು ಹೇಗೆ ತುಂಬಬೇಕು, ಏನೇನು ಡಾಕ್ಯುಮೆಂಟ್ ಕೊಡಬೇಕು, ಡಾಕ್ಯುಮೆಂಟ್ ಕೂಡ ಅವಶ್ಯಕತೆ ಇದೆಯಾ ಇಲ್ವಾ, ಎಲ್ಲ ಮಾಹಿತಿಯನ್ನು BLO ಕಡೆ BLA ಕಡೆ ಸಿಗುತ್ತೆ. ಅವರ ಸಹಾಯದಿಂದ ಕೂಡ ಅದನ್ನು ತುಂಬಿ ನಮಗೆ ಸಬ್ಮಿಟ್ ಮಾಡ್ಲಿಕ್ಕೆ ಅವಕಾಶ ಉಂಟು. ಸರ್, ಇವತ್ತು ಬೆಳಗ್ಗೆ ಚೆಕ್ ಮಾಡ್ತಾ ಇದ್ದೆ, ನಿಮ್ಮ ಚುನಾವಣಾ ಆಯೋಗ ತಾವು ಹೇಳಿದ್ರಲ್ಲ, ಈಗ ವೆಬ್ಸೈಟ್
ಚೆಕ್ ಮಾಡ್ತಾ ಇದ್ದೆ, ಕರ್ನಾಟಕ ತೋರಿಸ್ತಾ ಇರಲಿಲ್ಲ. ಬೆಳಗ್ಗೆ ನಾನು 7:30-8 ಗಂಟೆ ಹೊತ್ತಿಗೆ ಚೆಕ್ ಮಾಡಿದೆ, ಕರ್ನಾಟಕ ತೋರಿಸ್ತಾ ಇರಲಿಲ್ಲ. ಓಪನ್ ಆಯ್ತಾ ಈಗ? ಆಪ್ಷನ್ ಓಪನ್ ಆಗಿದೆಯಾ ಕರ್ನಾಟಕಕ್ಕೆ ಸಂಬಂಧಿಸಿ? ಅಲ್ಲ, ಖಂಡಿತ ಓಪನ್ ಆಗಿದೆ. CO ವೆಬ್ಸೈಟಲ್ಲೂ ಸಿಗುತ್ತೆ, ಎಲೆಕ್ಷನ್ ECI ವೆಬ್ಸೈಟ್ ಕೂಡ ಮಾಹಿತಿ ಸಿಗುತ್ತೆ. ಅಲ್ಲಿ ಏನು ಸಿಗುತ್ತೆ, ಮೊದಲೇದಾಗಿ 2025 ಮತದಾರ ಪಟ್ಟಿಯ ವಿವರಗಳು ಸಿಗುತ್ತೆ. ಅಲ್ಲಿ ನಿಮ್ಮ ಹೆಸರು ಹುಡುಕ್ಬೋದು. 2002 ಮತದಾರ ಪಟ್ಟಿ ಕೂಡ ಅದ್ರಲ್ಲಿ ಹಾಕಿದ್ದಾರೆ, ಅದನ್ನು ಕೂಡ ಡೌನ್ಲೋಡ್ ಮಾಡೋದು, ಅಲ್ಲಿ ಕೂಡ ಹುಡುಕ್ಬೋದು. ಮೂರನೇದು ತಮ್ಮ ಹೆಸರು 2002ನೇ ಇಸ್ವಿ ಮತದಾರ ಪಟ್ಟಿಯಲ್ಲಿ ಎಲ್ಲಿ ಇತ್ತು ಅನ್ನೋದನ್ನು ಕೂಡ ಹುಡುಕ್ಬೋದು. 25 ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರು ಎಲ್ಲಿತ್ತು ಅನ್ನೋದನ್ನು ಕೂಡ ಹುಡುಕ್ಬೋದು. ಜೊತೆಗೆ ಎನ್ಯುಮರೇಷನ್ ಫಾರ್ಮ್ ಎಲ್ಲಿ ಡೌನ್ಲೋಡ್ ಮಾಡಬೇಕು, ಹೇಗೆ ಫಿಲ್ಅಪ್ ಮಾಡಬೇಕು ಅದನ್ನು ಕೂಡ ವೆಬ್ಸೈಟಲ್ಲಿ ನೋಡ್ಬೋದಾಗಿದೆ. ಸರ್, ಈ ಹಂತದಲ್ಲಿ ನನಗೆ ಮಾಡೋದಕ್ಕಾಗಲಿಲ್ಲ ಅಂತ ಅನ್ಕೊಳ್ಳೋಣ, ಎಲ್ಲರೂ ಮಾಡಲಿ ಅಂತಲೇ ನಾನು ಹೇಳೋದು. ಒಂದು ವೇಳೆ ಯಾವುದೋ ಕಾರಣಕ್ಕಾಗಿ ಮಾಡೋದಕ್ಕಾಗಲಿಲ್ಲ, ನಾನು ನನ್ನ ವೋಟರ್ ಐಡಿಯನ್ನು ಕಳ್ಕೊಳ್ತೀನ ಸರ್? ಮತಪಟ್ಟಿಯಲ್ಲಿ ನನ್ನ ಹೆಸರು ಹೋಗ್ಬಿಡುತ್ತಾ? ಹಾಗಿದ್ರೆ ಆಪ್ಷನ್ ಏನು ಮುಂದಕ್ಕೆ? ಇಲ್ಲ, ಖಂಡಿತ ಇಲ್ಲ. ಕರಡು ಮತದಾರ ಪಟ್ಟಿ 5 ಆಗಸ್ಟ್ ಏನು ಪ್ರಕಟಣೆ ಆಗುತ್ತೆ, 5 ಆಗಸ್ಟ್ ಪ್ರಕಟಣೆ ಆದಮೇಲೆ 5 ಆಗಸ್ಟಿಂದ 4 ಸೆಪ್ಟೆಂಬರ್ ತನಕ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಆ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ ಟೈಮಲ್ಲೂ ಕೂಡ ಯಾರು ತಮ್ಮ ಹೆಸರು ಸೇರ್ಪಡೆ ಮಾಡೋಕ್ಕಾಗಲಿಲ್ಲ ಅವರು ಪುನಃ ನಮೂನೆ 6 ಕೊಟ್ಟು, ಹೊಸದಾಗಿ ಆದರೆ ನಮೂನೆ 6 ಕೊಟ್ಟು ಸೇರ್ಪಡೆ ಮಾಡ್ಬೋದು. ಪ್ಲಸ್ ಡಾಕ್ಯುಮೆಂಟ್ಸ್ ಏನು ಪ್ರಿಸ್ಕ್ರೈಬ್ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ. 2002ನೇ ಇಸ್ವಿಲಿಗೆ ಆಗಲೇ ಮತದಾರ ಪಟ್ಟಿ ಹೆಸರು ಇದ್ದರೆ ನಮೂನೆ 6 ಮತ್ತು ಒಂದು ಅಡಿಷನಲ್ ಡಿಕ್ಲರೇಷನ್ ಫಾರಮ್ ಅಂತಿದೆ, ಅದನ್ನು ಕೊಟ್ಟು ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ ಪೀರಿಯಡಲ್ಲೂ ಕೂಡ ಅವ್ರ ಹೆಸರನ್ನ ಸೇರ್ಪಡೆ ಮಾಡ್ಲಿಕ್ಕೆ ಆಗುತ್ತೆ. ಎಲ್ಲಿ ಕೊಡಬೇಕು? ಮತದಾರ ಪಟ್ಟಿ ಪರಿಷ್ಕರಣೆ ಮತದಾರ ನೋಂದಣಾಧಿಕಾರಿಗಳು, ಸಹಾಯಕ ಮತದಾರ ನೋಂದಣಾಧಿಕಾರಿಗಳು ಅಂತಿರ್ತಾರೆ, ಅವರ ಕಚೇರಿಗೆ ಅದನ್ನು ಸಬ್ಮಿಟ್ ಮಾಡ್ಬೋದು, ರಿಜಿಸ್ಟರ್ ಪೋಸ್ಟ್ ಮಾಡ್ಬೋದು, ಅಥವಾ ಆನ್ಲೈನಲ್ಲಿ ಕೂಡ ಫಾರಮ್ ನಮೂನೆ 6ನ ಆನ್ಲೈನ್ ಕೂಡ ಫಿಲ್ಅಪ್ ಮಾಡಿ ವೆಬ್ಸೈಟಿನ ಮೂಲಕ ಕೂಡ ಅದನ್ನು ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಉಂಟು. ಎಸ್, ಥ್ಯಾಂಕ್ ಯು ರಮೇಶ್ ಸರ್. ಬಹಳಷ್ಟು ಗೊಂದಲಗಳನ್ನು ನಮ್ಮ ವೀಕ್ಷಕರಿಗಿದ್ದಂಥ ಜನರಿಗಿದ್ದಂಥ ಗೊಂದಲಗಳನ್ನು ಬಗೆಹರಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.